ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಕಳೆದ ಕೆಲವೊಂದಿಷ್ಟು ದಿನಗಳಿಂದ ಬಹಳಷ್ಟು ಸುದ್ದಿಯಲ್ಲಿರುವಂತಹ ವಿಚಾರ ಅಂತ ಅಂದ್ರೆ ಅದು ನಟಿ ರುಕ್ಮಿಣಿ AI ಅಶ್ಲೀಲ ವಿಡಿಯೋ ವಿಚಾರ. ಸೊ ಈಗ ನಟಿ ರುಕ್ಮಿಣಿ ಅವರು ಸಿಕ್ಕಾಪಟ್ಟೆ ಇದನ್ನ ಗಂಭೀರವಾಗಿ ತೆಗೆದುಕೊಂಡ್ರು, ಕಂಪ್ಲೇಂಟ್ ಕೊಟ್ಟರು. ಯಾರು ಈ ಫೇಕ್ ಫೋಟೋಗಳನ್ನ ವಿಡಿಯೋಗಳನ್ನ ಹರಿಬಿಡ್ತಾ ಇದ್ದಾರೋ ಅಂಥವರ ವಿರುದ್ಧ ಕ್ರಮ ಆಗಬೇಕು ಅಂತ ಸ್ಟ್ರಾಂಗ್ ಆಗಿ ನಿಂತ್ಕೊಂಡ್ರು. ಸೊ ಹಾಗಾಗಿ ಫೇಕ್ ವಿಡಿಯೋ ಕ್ರಿಯೇಟರ್ಸ್, ಕಿಡಿಗೇಡಿಗಳು ಅಂತಿಂತವರೆಲ್ಲ ಈಗ ಸಿಕ್ಕಿಬಿದ್ದಿದ್ದಾರೆ. ಅವರೆಲ್ಲ ರುಕ್ಮಿಣಿ ವಸಂತ್ ಅವರು ಈ ಪ್ರಕರಣದಲ್ಲಿ ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದ್ದಕ್ಕೆ ಮಣ್ಣು ತಿನ್ನೋ ಕೆಲಸ ಮಾಡಿದ್ದಂತ ಕಿಡಿಗೇಡಿಗಳು ಸಿಕ್ಕಿಬಿದ್ದಿದ್ದಾರೆ. ಬಂಧಿತರ ವೃತ್ತಿನೇ ಬೇರೆ, ಶಠವೇ ಬೇರೆ, ಪ್ರವೃತ್ತಿನೇ ಬೇರೆ. ಸೋಷಿಯಲ್ ಕ್ರಿಮಿಗಳ ಹಿಸ್ಟರಿ ಕೇಳಿ ಪೊಲೀಸ್ನವರೇ ಶಾಕ್ ಆಗ್ಬಿಟ್ಟಿದ್ದಾರೆ. ಒಬ್ಬೊಬ್ಬರದ್ದು ಅಫಿಷಿಯಲ್ ವರ್ಕ್ ಮಾಡಿದ್ದು ಮಣ್ಣು ತಿನ್ನೋ ಕೆಲಸ. ಗ್ಯಾರಂಟಿ ನ್ಯೂಸ್ ನಲ್ಲಿ ಮೂವರು ಕ್ರಿಮಿಗಳು ಕಂಪ್ಲೀಟ್ ಡೀಟೇಲ್ಸ್, ಆ ಮೂವರು ಕ್ರಿಮಿಗಳ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮಗೆ ಕೊಡ್ತಾ ಹೋಗ್ತೀವಿ. ರವಿಕುಮಾರ್, ಚಂದ್ರಕಾಂತ್, ರಂಜಿತ್ ವಿಚಾರಣೆ ನಡೆಸ್ತಾ ಇರುವ ಖಾಕಿ. 3 ಜನ, ರವಿಕುಮಾರ್, ಚಂದ್ರಕಾಂತ್ ಮತ್ತು ರಂಜಿತ್ ಈ ರೀತಿಯಾಗಿ ಮಾಡಿರೋದು. BSc ನರ್ಸಿಂಗ್ ಓದ್ತಾ ಇದ್ದಾನೆ ರವಿ, ಆರೋಪಿ. ತನ್ನದೇ ಯೂಟ್ಯೂಬ್ ಚಾನೆಲ್ ಮಾಡಿಕೊಂಡಿದ್ದಾನೆ ಈ ರವಿಕುಮಾರ್. ಕೆಲ ದಿನಗಳ ಹಿಂದೆ ಯೂಟ್ಯೂಬ್ ನಿಂದ ರವಿಕುಮಾರ್ ಹಣ ಪಡೆದಿದ್ದ. ಆಗಿನಿಂದ ಡೀಪ್ ಫೇಕ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದ ಈತ. ಮತ್ತೊಬ್ಬ ಆರೋಪಿ ರಂಜಿತ್, ಸಾಫ್ಟ್ವೇರ್ ಇಂಜಿನಿಯರ್. 20 ಲಕ್ಷದ ಸ್ಯಾಲರಿ ಪ್ಯಾಕೇಜ್ ಹೊಂದಿದ್ದಾನೆ ಈ ರಂಜಿತ್. ಆದ್ರೂ ಮಣ್ಣು ತಿನ್ನ ಕೆಲಸ ಮಾಡಿದ್ದಾನೆ. ಎಲ್ಲಾ ನಟಿಯರ ಡೀಪ್ ಫೇಕ್ AI ವಿಡಿಯೋ ಮಾಡ್ತಾ ಇದ್ದ ಈ ರಂಜಿತ್. ಫನ್ಗಾಗಿ ವಿಡಿಯೋ ಮಾಡ್ತಿದ್ದಾಗೆ ಆರೋಪಿ ಒಪ್ಕೊಂಡಿದ್ದಾನೆ ಈಗ ತನ್ನ ತಪ್ಪನ್ನ. ಚಂದ್ರಕಾಂತ್ ಇದಾನಲ್ಲ ಇನ್ನೊಬ್ಬ ಆರೋಪಿ, ಈತ ಚಾರ್ಟೆಡ್ ಅಕೌಂಟೆಂಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ. ಮಜಕ್ಕಾಗಿ ನಟಿಯರ ಡೀಪ್ ಫೇಕ್ ವಿಡಿಯೋಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದ ಈತ. ಇನ್ನು ರವಿಕುಮಾರ್ ಬಾಗಲಕೋಟೆ ನಿವಾಸಿ ಅನ್ನೋದು ತಿಳಿದು ಬರ್ತಾ ಇದೆ. ನೋಡಿ, ಎಲ್ಲರೂ ಕೂಡ ಒಬ್ಬ ಈ ಚಂದ್ರಕಾಂತ್ ಆಗಿರ್ಬೋದು, ರವಿಕುಮಾರ್ ಆಗಿರ್ಬೋದು, ರಂಜಿತ್ ಆಗಿರ್ಬೋದು, ಇವರೆಲ್ಲ ದೊಡ್ಡ ದೊಡ್ಡ ಕೆಲಸದಲ್ಲಿ ಮತ್ತು ಓದ್ತಾ ಇರುವಂತ ವ್ಯಕ್ತಿಗಳು. ಗಮನಿಸ್ತಾ ಇದ್ದೀವಿ. ರವಿಕುಮಾರ್ ಇದನ್ನಲ್ಲ, BSc ನರ್ಸಿಂಗ್ ಓದ್ತಾ ಇದ್ದಾನೆ ಈ ಆರೋಪಿ. ತನ್ನದೇ ಯೂಟ್ಯೂಬ್ ಚಾನೆಲ್ ಅನ್ನ ಈತ ಹೊಂದಿದ್ದಾನೆ, ಕೆಲಸ ಮಾಡ್ಕೊಂಡು ಹೋಗ್ತಾನೆ ಅದರಲ್ಲಿ. ಕೆಲ ದಿನಗಳ ಹಿಂದೆ ಯೂಟ್ಯೂಬ್ನಿಂದ ಈತ ಹಣ ಪಡೆದಿದ್ದ. ಅದೇ ಹಣದಾಸೆಗೆ ಈತ ಮತ್ತೆ ಅದೇ ಕಾರ್ಯ, ಡೀಪ್ ಫೇಕ್ ವಿಡಿಯೋವನ್ನ ಅಪ್ಲೋಡ್ ಮಾಡ್ಕೊಂಡು ಬರ್ತಾ ಇದ್ದ. ಬಾಗಲಕೋಟೆ ಮೂಲದವನು ಇವನು ಆರೋಪಿ ರವಿಕುಮಾರ. BSc ನರ್ಸಿಂಗ್ ಓದ್ತಾ ಇದ್ದಾನೆ ಈತ. ಈತನ ಹಿಸ್ಟ್ರಿ ಇದಾದ್ರೆ, ಇನ್ನು ಮತ್ತೊಬ್ಬ ರಂಜಿತ್ A2 ಇದಾನಲ್ಲ, A2 ಆರೋಪಿ ರಂಜಿತ್ ಇದಾನಲ್ಲ, ಅವನ ಹಿಸ್ಟ್ರಿ ಗಮನಿಸ್ತಾ ಹೋಗೋಣ. ಬೆಂಗಳೂರಿನಲ್ಲಿ ವಾಸ ಇದ್ದಾನೆ ಈ ಆರೋಪಿ ರಂಜಿತ್. ಬೆಂಗಳೂರಿನಲ್ಲಿ ಇದ್ದಾನಿದ್ದ. ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾನೆ ಈತ. ಬರೋಬ್ಬರಿ 20 ಲಕ್ಷದ ಸ್ಯಾಲರಿ ಪ್ಯಾಕೇಜ್ ಇದೆ ಈತನಿಗೆ. ಒಂದು ವರ್ಷಕ್ಕೆ 20 ಲಕ್ಷ ಸ್ಯಾಲರಿ ಪ್ಯಾಕೇಜ್. ಎಲ್ಲ ನಟಿಯರ ಡೀಪ್ ಫೇಕ್ AI ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದ ಈತ. ಫನ್ಗಾಗಿ ವಿಡಿಯೋ ಮಾಡ್ತಿದ್ನಂತೆ ನೋಡಿ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ SK ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಫೈನಲಿ ಈ ಕ್ರಿಮಿಗಳನ್ನ ಹಿಡಿಯುವಲ್ಲಿ ಪೊಲೀಸ್ನವರು ಯಶಸ್ವಿ ಆಗಿದ್ದಾರೆ. ಇವರನ್ನ ಹಿಡಿಯುವ ಆ ಒಂದು ಪ್ರೊಸೆಸ್, ಆ ಒಂದು ಕಾರ್ಯಾಚರಣೆ ಯಾವ ರೀತಿಯಾಗಿತ್ತು ಅಂತ? ರಾಮೇಲಿ ರುಕ್ಮಿಣಿ ವಸಂತ ಅವರ ಒಂದು ಫೋಟೋಗಳು ವೈರಲ್ಗೆ ಸಂಬಂಧಪಟ್ಟಂತೆ ಮೊದಲಿಗೆ ಇದು AI ವಿಡಿಯೋ, AI ಫೋಟೋ, ಇವರು ಬೇಕಂತಾನೆ ನನ್ನ ಒಂದು ಮರ್ಯಾದೆಯನ್ನ ಹಾಳು ಮಾಡೋದಕ್ಕೆ ಈ ರೀತಿಯಾಗಿ ಒಂದು AI ಫೋಟೋವನ್ನು ಕ್ರಿಯೇಟ್ ಮಾಡಿ ವೈರಲ್ ಮಾಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ರುಕ್ಮಿಣಿ ವಸಂತ ಅವರು ಬೆಂಗಳೂರಿನ ಸಿಸಿಬಿಯಲ್ಲಿರ್ತಕ್ಕಂಥ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಗೆ ಒಂದು ದೂರನ್ನ ಸಹ ದಾಖಲು ಮಾಡಿದ್ರು. ಅದರ ಹೆಚ್ಚುವರಿ ತನಿಖೆಯನ್ನ ಕೈಗೊಂಡಂತ ಸೈಬರ್ ಕಮಾಂಡ್ ಸೆಂಟರ್ ನ ಅಧಿಕಾರಿಗಳು ಈ ಪ್ರಕರಣದಲ್ಲಿ ಒಟ್ಟು ಇಲ್ಲಿಯವರೆಗೆ 3 ಜನ ಆರೋಪಿಗಳನ್ನ ಬಂಧನ ಮಾಡಿದ್ದಾರೆ. ಒಂದು ರವಿಕುಮಾರ್, ಮತ್ತೊಂದು ಚಂದ್ರಕಾಂತ್, ಮತ್ತೊಬ್ಬ ಆರೋಪಿಯನ್ನ ಸಹ ಈಗ ಅರೆಸ್ಟ್ ಮಾಡಿದ್ರು. ಒಬ್ಬ ಬಾಗಲಕೋಟೆ, ಒಬ್ಬ ರಂಜಿತ್ ಅಂತಕ್ಕಂಥವ್ರು ಬೆಂಗಳೂರು, ಚಂದ್ರಕಾಂತ್ ತೀರ್ಥಹಳ್ಳಿ ಅವರು. ಇವರು ಒಬ್ಬೊಬ್ಬರ ಹಿನ್ನೆಲೆಯನ್ನ ಈಗ ಪೊಲೀಸರು ಕೆದಕ್ತಾ ಹೋದಂತ ಸಂದರ್ಭದಲ್ಲಿ ಯಾರು ಸಹ ವಿದ್ಯಾವಂತರೇನಿಲ್ಲ, ಜೊತೆಗೆ ವಿದ್ಯಾವಂತರಾಗಿದ್ದಾರೆ, ಒಳ್ಳೊಳ್ಳೆ ವಿದ್ಯಾವಂತ ಓದಿ
ಒಳ್ಳೊಳ್ಳೆ ಕೆಲಸದಲ್ಲೂ ಸಹ ಇರ್ತಕ್ಕಂಥದ್ದು. ಇದರಲ್ಲಿ ಬಾಗಲಕೋಟೆ ಮೂಲದ ಆ, ಆರೋಪಿ ಏನಿದ್ದಾನೆ ಆತನ ಬಗ್ಗೆ ಹೇಳೋದಾದ್ರೆ, ಆತ ಏನು ಇಂಜಿನಿಯರಿಂಗ್ ಓದಿರ್ತಕ್ಕಂಥದ್ದು. ಅದಾದ ಬಳಿಕ ತನ್ನದೇ ಆದಂತ ಒಂದು ಯೂಟ್ಯೂಬ್ ಚಾನಲ್ ಅನ್ನ ನಡೆಸ್ತಾ ಇದ್ದಾನೆ. ಅದ್ರ ಜೊತೆಗೆ AI ಟೆಕ್ನಾಲಜಿನ ಬಳಸಿ ಕೆಲವೊಂದು ನಟಿಯರ ಫೋಟೋಗಳನ್ನ ಡೀಪ್ ಫೇಕ್ ಮಾಡಿ ಅದನ್ನ ಯೂಟ್ಯೂಬ್ ಅಲ್ಲಿ ಮತ್ತೆ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡುವಂತ ಕೆಲಸವನ್ನ ಸಹ ಮಾಡ್ತಾ ಇದ್ದ. ಇನ್ನುಳಿದಂತೆ ಬೆಂಗಳೂರಿನ ರಂಜಿತ್ ಬಂದು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ವರ್ಷಕ್ಕೆ 20 ಲಕ್ಷ ರೂಪಾಯಿನ ಒಂದು ಸಂಬಳದ ಪ್ಯಾಕೇಜ್ ಸಹ ಇರ್ತಕ್ಕಂಥದ್ದು. ಆದ್ರೂ ಸಹ ಈತನು ಸಹ ತನ್ನ ಕೆಲಸದ ಜೊತೆಗೆ ಈ ರೀತಿಯಾದಂತ ಕೆಲವೊಂದು ನಟಿಯರ ಡೀಪ್ ಫೋಟೋಗಳನ್ನ ಕ್ರಿಯೇಟ್ ಮಾಡ್ತಕ್ಕಂಥದ್ದು, ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ವೈರಲ್ ಮಾಡುವಂತ ಕೆಲಸವನ್ನ ಸಹ ಮಾಡ್ತಾ ಇದ್ದ. ಇಲ್ಲಿ ನಾವು ಗಮನಿಸುವುದು, ಮೊದಲಿಗೆ ರುಕ್ಮಿಣಿ ವಸಂತ್ ಅವರು 10 ಅಕೌಂಟ್ಗಳನ್ನ ಅಂದ್ರೆ ಆಕೆಯ ವಿರುದ್ಧ ಆಕೆಯ ಒಂದು ಫೋಟೋಗಳನ್ನ AI ಕ್ರಿಯೇಟ್ ಮಾಡಿ ಏನು ವೈರಲ್ ಮಾಡಿದ್ರು, 10 ಅಕೌಂಟ್ಗಳನ್ನ ಕೊಟ್ಟಿದ್ರು. ಅದಾದ ಬಳಿಕ ಹೆಚ್ಚುವರಿಯಾಗಿ ಮತ್ತೆ ಇನ್ನೂ 3-4 ಅಕೌಂಟ್ಗಳನ್ನ ಪತ್ತೆ ಹಚ್ಚಿದಂತ ರುಕ್ಮಿಣಿ ವಸಂತ್ ಅವರು ತನ್ನ ವಿರುದ್ಧದ ಫೋಟೋಗಳನ್ನ ಇವರು ಸಹ ವೈರಲ್ ಮಾಡ್ತಾ ಇದ್ದಾರೆ ಅನ್ನೋ ನಿಟ್ಟಿನಲ್ಲಿ CCBಯ ಒಂದು ಸೈಬರ್ ಕ್ರೈಮ್ ಪೊಲೀಸರಿಗೆ ಒಪ್ಪಿಸಿದ್ರು. ಅದರ ಒಂದು ID ಇರ್ಬೋದು, ಜೊತೆಗೆ ಯಾವ ಒಂದು ನೆಟ್ವರ್ಕ್ ಅಲ್ಲಿ ಯೂಸ್ ಆಗಿತ್ತು, ಸರ್ವಿಸ್ ಪ್ರೊವೈಡರ್ ಗಳಿಗೆ ಒಂದು ಮಾಹಿತಿ ಕೋರಿ ಪತ್ರವನ್ನು ಸಹ ಬರೆದಿದ್ರು. ಸರ್ವಿಸ್ ಪ್ರೊವೈಡರ್ ಕೊಟ್ಟಂತ ಮಾಹಿತಿ ಆಧಾರದ ಮೇಲೆ ಕಾರ್ಯಾಚರಣೆಯನ್ನ ನಡೆಸಿ ಈಗ Okay. 3 ಜನ ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅವರನ್ನ ತೀವ್ರ ವಿಚಾರಣೆ ಒಳಪಡಿಸ್ತಾ ಇದ್ದಾರೆ. ಜೊತೆಗೆ ಬೇರೆ ಬೇರೆ ಅಕೌಂಟ್ಗಳಲ್ಲಿ ಏನು ರುಕ್ಮಿಣಿ ವಸಂತ್ ಅವರ ಒಂದು ಬಿಕಿನಿ ಫೋಟೋ ವೈರಲ್ ಆಗಿತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಯಾವ ಅಕೌಂಟ್ ಡಿಲೀಟ್ ಆಗಿದಾವೆ, ಆ ಡಿಲೀಟ್ ಆಗದೆ ಇಲ್ಲಿವರೆಗೂ ಇನ್ನೂ ಚಾಲ್ತಿಯಲ್ಲಿರ್ತಕ್ಕಂಥ ಕೆಲವೊಂದು ಅಕೌಂಟ್ಗಳ ಬಗ್ಗೆ ಮಾಹಿತಿ ಹಾಕಿ ಇನ್ನೂ ಕೆಲವೊಂದು ಆರೋಪಿಗಳನ್ನ ಬಂಧನಕ್ಕೆ ತನಿಖೆಯನ್ನ ಮುಂದುವರಿಸಿದ್ದಾರೆ. ರಾಮ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.